ಹಾಯ್ ಆಲ್, ವೆಲ್ಕಮ್ ಟು ಕನ್ನಡಿಗರ ಸವಿಯೂಟ. ದೇವ್ರ ಸಾಮಾನು ಯಾವ ರೀತಿ ಕ್ವಿಕ್ಕಾಗಿ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಶೈನಿಂಗ್ ಆಗಿ ಯಾವ ರೀತಿ ಇರಬೇಕು ಅಂತ ಅಂದ್ಬಿಟ್ಟು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಯಾವ್ಯಾವುದು ಬೇರೆ ಬೇರೆ ಮೆಥಡೆಲ್ಲ ಯೂಸ್ ಮಾಡಿ ಬೇಗ ಕ್ವಿಕ್ಕಾಗಿ ನೀರಲ್ಲಿ ಮುಳುಗಿಸಿದ ತಕ್ಷಣ ಕಲರ್ ಬರೋ ಥರ ಮಾಡ್ಬೋದು. ಬಟ್ ಅಷ್ಟೇ ಬೇಗ ಅದು ಡಾರ್ಕ್ ಕೂಡ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಸ್ವಲ್ಪ ಶ್ರಮಪಟ್ಟು ಉಜ್ಜೋದ್ರಿಂದ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ, ಹಾಗೆ ಶೈನಿಂಗ್ ಆಗಿರುತ್ತೆ, ನಿಮಗೆ ತುಂಬ ಕಪ್ಪು ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ನಾನು ತೋರಿಸಿರೋ ಹಾಗೆ ಫಸ್ಟ್ ಹುಣಸೆ ಹಣ್ಣನ್ನು ತೊಗೊಂಡು ಚೆನ್ನಾಗಿ ಉಜ್ಜಿ ಸ್ವಲ್ಪ ಶೈನಿಂಗ್ ಬರುತ್ತೆ ಅದರಲ್ಲೇ. ಅದಾದ ನಂತರ ತೆಂಗಿನ ನಾರು ಬರುತ್ತೆ ನೋಡಿ, ಅದನ್ನು ತಗೊಂಡು ಉಜ್ಜೋದ್ರಿಂದ ಅದರಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ, ಬಟ್ ಆದರೆ ತೆಂಗಿನ ನಾರಲ್ಲಿ ಸಬೀನದಲ್ಲಿ ಉಜ್ಜೋದ್ರಿಂದ ತುಂಬಾ ಪಳಪಳ ಅಂತ ಹೊಳೆಯುತ್ತೆ. ಹೀಗೆ ರೀತಿ ಮಾಡಿ ಚೆನ್ನಾಗಿ ಫಸ್ಟು ಹುಣಸೆಹಣ್ಣಲ್ಲಿ ಚೆನ್ನಾಗಿ ಒದ್ದು ಮಾಡಿಕೊಂಡು ಸಬೀನಾ